ಮಹಾನಗರಿ ಬೆಂಗಳೂರಿನಲ್ಲಿ ಸಣ್ಣದೊಂದು ಮಳೆ ಬಂದ್ರೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗುತ್ತೆ. ನಿನ್ನೆ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿದೆ. ಅದರಲ್ಲೂ ಕೂಡ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಅವಾಂತರಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತಾ ಇರುವಂಥದ್ದು ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ಹಳಿ ಮೇಲೇನೆ ಮರದ ಕೊಂಬೆ ಬಿದ್ದು ಮೆಟ್ರೋ ಸಂಚಾರಕ್ಕೆ ಅಡ್ಡಿಯಾದಂತಹ ಘಟನೆ ನಡೆದಿದೆ. ಮರದ ಕೊಂಬೆ ಬಿದ್ದಂತಹ ಪರಿಣಾಮ ಮೆಟ್ರೋ ಪ್ರಯಾಣಿಕರ ಸಂಚಾರಕ್ಕೆ ತೊಂದರೆ ಉಂಟಾಗಿತ್ತು. ಕೆಲ ಹೊತ್ತು ಮೆಟ್ರೋ ಪ್ರಯಾಣಿಕರು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಳಿಕ BMRCLನ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸಿ ಸುಗಮ ಸಂಚಾರಕ್ಕೆ ಅನುವನ್ನು ಮಾಡಿಕೊಟ್ರು. ಮೆಟ್ರೋ ಸಂಚಾರಕ್ಕೆ BMRCL ಅಧಿಕಾರಿಗಳು ವಿಷಾದವನ್ನು ವ್ಯಕ್ತಪಡಿಸಿದರು. ಇನ್ನು ಮೆಟ್ರೋ ಮೇಲೆ ಬಿದ್ದಂತಹ ಮರವನ್ನು ತೆರವುಗೊಳಿಸಲಿಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಮೆಟ್ರೋ ಲೈನ್ಗೆ ಅಳವಡಿಸಿದಂತಹ ಕಬ್ಬಿಣದ ರಾಡ್ಗಳು ಸಂಪೂರ್ಣವಾಗಿ ಜಖಂಗೊಂಡಿದೆ. ಆ ಮರ ಬಿದ್ದಂತಹ ಫೋರ್ಸ್ಗೆ ಮಳೆಯಲ್ಲಿಯೇ ಮರವನ್ನು ತೆರವುಗೊಳಿಸಿ ಅದಾದ ಮೇಲೆ ಮೆಟ್ರೋ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸದ್ಯ ಮೆಟ್ರೋ ಸಂಚಾರ ಎಂದಿನ ರೀತಿಯಲ್ಲಿ ಈಗ ಮತ್ತೆ ಪುನರಾರಂಭಗೊಂಡಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಟ್ರಿನಿಟಿ ಸರ್ಕಲ್ನಲ್ಲಿ ಮತ್ತೆ ಮೆಟ್ರೋ ಸಂಚಾರ ಆರಂಭ ಆಗಿದೆ. ನಿನ್ನೆ ತಡರಾತ್ರಿ ಮೆಟ್ರೋ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು. ಕಾರಣ ಮರವೊಂದು ಈ ಹಳಿಯ ಮೇಲೆ ಬಿದ್ದಿತ್ತು. ಬಿದ್ದಂತಹ ಪರಿಣಾಮ ಕಬ್ಬಿಣದ ರಾಡು ಜಖಮ್ ಆಗಿತ್ತು. ಹಾಗಾಗಿ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಇದರಿಂದ ನೂರಾರು ಪ್ರಯಾಣಿಕರು ತಡರಾತ್ರಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ತತ್ಕ್ಷಣಕ್ಕೆ BMRCLನ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ, ಎಚ್ಚೆತ್ತುಕೊಳ್ತಾರೆ. ಹಳಿಯ ಮೇಲೆ ಬಿದ್ದಿರುವಂತಹ ಮರವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ತದನಂತರ ತೊಂದರೆ ಆದಂತಹ ಪ್ರಯಾಣಿಕರಿಗೆ ವಿಷಾದವನ್ನು ವ್ಯಕ್ತಪಡಿಸಿ ತದನಂತರ ಎಂದಿನಂತೆ ಮೆಟ್ರೋ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ನೀವು ಎರಡು ವಿಜುವಲ್ಸನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಮರ ಬಿದ್ದಂತಹ ವಿಜುವಲ್ಸ್, ಎರಡನೇದು ಮರವನ್ನು ತೆರವುಗೊಳಿಸಿರುವಂತಹ ವಿಜುವಲ್ಸ್. ಈಗ ಮತ್ತೆ ಅಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಹೇಗಿದೆ ಅಂಥೇಳಿ. ಬೃಹದಾಕಾರದ ಮರ ಕಾರ್ ಮೇಲೆ ಬಿದ್ದಿದೆ. ಕಾರು ಸಂಪೂರ್ಣವಾಗಿ ನಜ್ಜುಗೊಜ್ಜಾಗಿದೆ. ಇದೇ ರೀತಿಯ ಪರಿಸ್ಥಿತಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸೃಷ್ಟಿಯಾಗಿರುವಂಥದ್ದು. ಸತತವಾಗಿ ಸುರಿದಿರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಎಲ್ಲ ಅವಾಂತರಕ್ಕೂ ಕಾರಣ ನಮ್ಮ BBMP ಅಧಿಕಾರಿಗಳೇ. ಇಷ್ಟು ದಿನ ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಈ ರೀತಿ ಬೀಳಬಹುದಾದಂತಹ ಮರಗಳನ್ನು ಐಡೆಂಟಿಫೈ ಮಾಡಬೇಕಿದೆ, ಆ ಕೆಲಸ ಮಾಡಲಿಲ್ಲ. ಇಲ್ಲಿ ನೋಡಿ, ಜಯನಗರದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಲ್ಲೂ ಕೂಡ ಮರ ಬಿದ್ದಿರುವಂತಹದ್ದು, ಜನವಸತಿ ಪ್ರದೇಶ ಮರ ಮಾಡಿರುವಂತಹದ್ದು, ಅದನ್ನು ಇಲ್ಲಿಯವರೆಗೂ ಕೂಡ ತೆರವುಗೊಳಿಸುವಂತಹ ಕೆಲಸ ಆಗಿದೆ. ಇನ್ನು ಗಾಂಧಿ ಬಜಾರ್ನ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಕಾರ್ ಮೇಲೆ ಬೃಹದಾಕಾರದ ಮರ ಬಿದ್ದಿದೆ. ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ. ಈಗ ಕಾರಿನ ಮಾಲೀಕರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಂಧಿ ಬಜಾರ್ನ ದೃಶ್ಯ ಇದು ಬಸವೇಶ್ವರ ನಗರದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲೂ ಕೂಡ ಮರವೊಂದು ಧರೆಗುರುಳಿದೆ. ಅಲ್ಲಿ ಸ್ಥಳೀಯರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಬೆಂಗಳೂರಿನ ಎಷ್ಟು ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. BBMP ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂಥದ್ದು. ರಾಜಾಜಿನಗರದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮಳೆಯಲ್ಲಿ ಬೈಕುಗಳು ಮುಳುಗಿರುವಂತಹ ವಿಜುವಲ್ಸ್ ಇದು. ನಿನ್ನೆ ಸುರಿದಂತಹ ಮಳೆ ಹಲವು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅದರಲ್ಲಿ ಇದು ಕೂಡ ಒಂದು. ಬೆಲೆ ಬಾಳುವಂತಹ ಬೈಕುಗಳು ಪಾರ್ಕ್ ಮಾಡಿದ್ರು. ಮಳೆ ಸತತವಾಗಿ ಸುರಿತು. ಇದ್ದಕ್ಕಿದ್ದ ಹಾಗೆ ಬೈಕುಗಳು ಜಲಾಹುತಿಯಾಗಿರುವಂಥದ್ದು. ರಸ್ತೆ ಮೇಲೇನೆ ನದಿಯಂತೆ ನೀರು ಹರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ರಾಮಕೃಷ್ಣ ಆಶ್ರಮದ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲೂ ಮರ ಬಿದ್ದಿದೆ. ಮರದ ಕೆಳಗೆ ಪಾರ್ಕ್ ಮಾಡಿದಂತಹ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಸ್ಥಳೀಯರು BBMP ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ.